ನೀವು ಪ್ರಶ್ನೆ ಕೇಳಿ ಅದು ಹೇಳಕ್ ಬರ್ತದೆ ನಮಗೆ. ಪ್ರಶ್ನೆ ಸನ್ಮಿತ್ರರೇ, ಚುನಾವಣಾ ಕಣ ಸಹಜವಾಗಿ ರಂಗೇರ್ತಾ ಇದೆ. ಇನ್ನು 3 ದಿವಸಗಳು ಮಾತ್ರ ಚುನಾವಣೆಗೆ ಉಳಿದಿರ್ತಕ್ಕಂಥದ್ದು. ಈ ಚುನಾವಣಾ ಕಣದಲ್ಲಿ ಇವತ್ತು ಚುನಾವಣಾ ವಿಷಯ ಆಗಿದ್ದೆ ನೀವು ನುಡಿಯಂತೆ ನಡೆದಿದ್ದೀರಾ ಪ್ರಶ್ನೆ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನಾವು 5 ಭರವಸೆಗಳನ್ನ ಕೊಟ್ಟಿದ್ವಿ. ಗ್ಯಾರಂಟಿಗಳ ಬಗ್ಗೆ ಘೋಷಣೆ ಮಾಡಿದ್ವಿ. ಚುನಾವಣೆ ಪೂರ್ವ ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗಿ ಆ ಗ್ಯಾರಂಟಿ ಕಾರ್ಡ್ ಕೊಟ್ಟು ಬಂದಿದ್ವಿ. ಚುನಾವಣಾ ನಂತರ 1 ತಿಂಗಳ ಒಳಗಾಗಿ ಎಲ್ಲ ಗ್ಯಾರಂಟಿಗಳ ಆದೇಶಗಳನ್ನು ಹೊರಡಿಸಿದ್ವಿ, ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ವಿ. ಇವತ್ತು 5 ಗ್ಯಾರಂಟಿಗಳು 58,000 ಕೋಟಿ ರೂಪಾಯಿಯ ವೆಚ್ಚ ಮಾಡಿ ನಮ್ಮ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವನಿಧಿ ಈ 5 ಕಾರ್ಯಕ್ರಮಗಳ ಮೂಲಕ ಪ್ರತಿ ಕುಟುಂಬಕ್ಕೆ 5,000 ರೂಪಾಯಿ ನಾವು ತಿಂಗಳಿಗೆ ಮುಟ್ಟಿಸ್ತೇವೆ. ವರ್ಷಕ್ಕೆ 60,000 ರೂಪಾಯಿ. ರಾಜ್ಯದಲ್ಲಿ 58,000 ಕೋಟಿ ರೂಪಾಯಿಯ ವೆಚ್ಚದ ಈ ಯೋಜನೆ ಎಲ್ಲರಿಗೂ ತಿಳಿದಿದೆ. ಸುಮಾರು 1 ಕೋಟಿಗೂ ಹೆಚ್ಚು ಬಡ ಕುಟುಂಬಗಳನ್ನ ಬಡತನ ರೇಖೆಯಿಂದ ಮೇಲೆ ಎತ್ತಿದ್ದೇವೆ. ಕ್ರಾಂತಿಕಾರಕವಾಗಿರ್ತಕ್ಕಂಥ ಕೆಲಸ. ಯಾರೇ ಆಗಲಿ ಜಗತ್ತಿನಲ್ಲಿ 1 ಕೋಟಿ ಕುಟುಂಬಗಳನ್ನ ಒಂದೇ ಒಂದು ಸರ್ಕಾರದ ಆದೇಶದ ಮೂಲಕ ಬಡತನ ರೇಖೆಯಿಂದ ಮೇಲೆತ್ತಿರ್ತಕ್ಕಂಥ ಸಾಧನೆ ಎಲ್ಲಾದರೂ ಇದ್ರೆ ತೋರಿಸಿದೆ. ನಾವೇ ಮೊಟ್ಟ ಮೊದಲಿದ್ರು ಬಡತನ ರೇಖೆಯಿಂದ ಮೇಲೆತ್ತಿರ್ತಕ್ಕಂಥ ಈ ಯೋಜನೆಯೊಳಗ 1 ನಯಾ ಪೈಸಾದ್ದು ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಅದು ಅಧಿಕಾರಿಗಳಿಂದಾಗ್ಲಿ ಅಥವಾ ಅಧಿಕಾರೇತರರಿಂದಾಗ್ಲಿ ಆಗೋದಕ್ಕೆ ಅವಕಾಶ ಮಾಡಿ ಕೊಡದೇ ಇರುವಂತ ಆಡಳಿತಾತ್ಮಕ ನಿರ್ಣಯ ಎಲ್ಲರಿಗೂ ಆಶ್ಚರ್ಯಚಕಿತರನ್ನಾಗಿ ಮಾಡಿದೆ. ಜನ ಇವತ್ತು ಜನರ ಮಧ್ಯದಲ್ಲಿ ಹೋಗಿ ಕೇಳ್ತೇವೆ, ನಾವು ನುಡಿದಿದ್ವಿ ಅದರಂತೆ ನಡೆದಿದ್ದೇವೆ, ಹೌದು ಅಲ್ಲ ಅಂತ ಕೈ ಎತ್ತಲಿಕ್ಕೆ ಹೇಳ್ತೇವೆ ನಾವು. ಅವರು 5 ಮಾತು ಹೇಳಿದ್ರಲ್ಲ, 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ, ಸ್ವಿಟ್ಜರ್ಲೆಂಡ್ನಿಂದ ತಗೊಂಡ್ಬರ್ತೇವೆ, ಇಟಲಿಯಾಗಿಂದ ತಗೊಂಡ್ಬರ್ತೇವೆ, ಜರ್ಮನಿಯಿಂದ ತಗೊಂಡ್ಬರ್ತೇವೆ, ಫ್ರಾನ್ಸ್ನಾಗಿಂದ ತಗೊಂಡ್ಬರ್ತೇವೆ, ಇಂಗ್ಲೆಂಡ್ನಾಗಿಂದ ತಗೊಂಡ್ಬರ್ತೇವೆ. ಎಲ್ಲಿ ಹೋದ್ರೆ ನಿಮ್ಗೆ ರೊಕ್ಕ ತಂದಿದ್ದು? 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೀವಿ. ಅದನ್ನ ಹೇಳಿ ಜನರನ್ನ ಅಕೌಂಟ್ ತೆಗಿಸ್ಕೊಂಡ್ರಿ, ಜನರು ದುಡ್ಡು ಅದ್ರಾಗ ತುಂಬಿಸಿಕೊಂಡ್ರಿ. ಏನಾಯ್ತು ನಿಮ್ದು? 1 ರೈತರ ಆದಾಯವನ್ನ ಇಮ್ಮಡಿಗೊಳಿಸ್ತೀವಿ ಅಂತ ಹೇಳಿದ್ರಿ, 2 ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಿ, ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಿ. ಹೇಳೈತಿ ನಿಮ್ದು ದುಪ್ಪಟ್ಟು? ರಾಸಾಯನಿಕ ಗೊಬ್ಬರದ ಬೆಲೆ 2 ಪಟ್ಟಾಯ್ತು, 3 ಪಟ್ಟಾಯ್ತು. ಪೆಸ್ಟಿಸೈಡ್ಸ್ ಬೆಲೆ 3 ಪಟ್ಟಾಯ್ತು. ಡಿಸೈಲ್ ಬೆಲೆ 100 ಸಮೀಪ ಹೋಯ್ತು. ಎಲ್ಲ ನಿಮ್ದು ರೈತರಿಗೆ ಕೊಟ್ಟ ಭರವಸೆ. ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ ಭಾರಿ ವಿಶ್ವಾಸ ಕೊಟ್ಟಿದ್ರಲ್ಲ. ಮನೆ ಮನೆಗೆ ಅವ್ರಿಗೆ ಯಾರು ನಿರುದ್ಯೋಗ ಅದಾರ ಅವ್ರಿಗೆ ಆರ್ಡರ್ ಕಳಿಸ್ತೀವಿ, ಆದೇಶ ಕಳಿಸ್ತೀವಿ. ಎಲ್ಲಿದೆ ನಿಮ್ಮ ಆದೇಶ? ಎಲ್ಲರೂ ಬಿಡಿ, ನಿಮ್ ಬಿಜೆಪಿ ಯುವಕರಿಗಾದ್ರೂ ಕೊಟ್ರ? ಎಲ್ಲಿದೆ ನಿಮ್ಮ ವಚನ? ಡಾಲರ್ ಬೆಲೆ ಏನ್ ಮಾಡ್ತೀರಿ ಅಂತ ಹೇಳಿ ಅದನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿ 58 ಇದ್ದದ್ದು 88 ಆತಲ್ರಿ.
ನಾಚಿಕ್ ಬರೋದಿಲ್ಲ, ಹೇಳಿದ್ದೊಂದು ಮಾಡೋದೊಂದು. ಗ್ಯಾಸ್ ಬೆಲೆ ಉಚಿತ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿ ಸ್ಮೃತಿ ಇರಾನಿ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡಿದ್ದು. ಎಲ್ಲಿದ್ರಿ ಇವತ್ತು ಗ್ಯಾಸ್ ತಲೆ ಮೇಲೆ ಹೊತ್ಕೊಂಡು ಯಾಕೆ ಬರಬಾರ್ದು? ಸ್ಮೃತಿ ಇರಾನಿ 950 ರೂಪಾಯಿ ಆಗಿದೆಲ್ಲ ಬೆಲೆ. ಇವು ನಿಮ್ಮ 5 ವಚನ ಅಲ್ಲ ಮೋದಿಯವರ, ಈ 5 ವಚನ ಏನ್ ಕೊಟ್ಟಿದ್ರಲ್ಲ, ಈ ವಚನ ಈಡೇರಿಸಲಿಲ್ಲ, ನೀವು ನಿಭಾಯಿಸಲಿಲ್ಲ, ವಚನ ಭ್ರಷ್ಟರಾಗಿದ್ದೀರಿ. ನೀವು ಹೇಳುವುದಕ್ಕೇನೂ ಇಲ್ಲ, ಸಾರ್ವಜನಿಕ ವೇದಿಕೆ ಮೇಲೆ ನಿಲ್ಲುವುದಕ್ಕೆ ನೈತಿಕ ಹಕ್ಕು ಕಳ್ಕೊಂಡಿರಿ. ಅದಕ್ಕೆ ನಿಮ್ ಶಾಲ್ ಕೂತ್ಕೊಂಡು ಹೇಳ್ತಾರೆ ಕರ್ನಾಟಕ ವಕ್ಫ್ ಗ್ರಾಮ ಆಗಿದೆ. ಈ ಧರ್ಮಗಳ ಮಧ್ಯೆ ದ್ವೇಷ ಸಾಧಿಸುವ ಮಾತುಗಳು, ವಿಷಬೀಜ ಬಿತ್ತುವ ಮಾತುಗಳು, ಇವುಗಳಿಂದ ಏನೂ ಆಗೋದಿಲ್ಲ. ಜನ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ನುಡಿದಂತೆ ನಡೆದಿದ್ದೇವೆ, ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಆ ಕಾರ್ಯಕ್ರಮ ಅನುಷ್ಠಾನದ ಮೂಲಕ ನಾವು ಇವತ್ತು ವಿಶೇಷವಾಗಿ ಬಲ ಪಡೆದುಕೊಂಡು ಆ ಬಲದ ಹಿನ್ನೆಲೆಯೊಳಗೆ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸ್ತದೆ ಅನ್ನುವಂತ ಸಂಪೂರ್ಣ ವಿಶ್ವಾಸದಲ್ಲಿದ್ದೇವೆ. ನಮ್ಮ ಪಕ್ಷದ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ 15,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವ ವಿಶ್ವಾಸ ನಮ್ದು. ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗಿದ್ರಿ, ಸಾಕ್ಷೀಕರಿಸಿದ್ರಿ ಅಂತ ತಿಳ್ಕೊತೇನೆ ನಾನು. ಭಾಷಣಕಾರ ಒಬ್ರಿಲ್ಲ, ಮತ್ತೊಬ್ರು ಕೈ ಎತ್ತಿ ಹೇಳ್ರಿ ಅಂತ ಹೇಳ್ತೇವೆ ನಾವು. ಅವಾಗ ಹೆಣ್ಮಕ್ಳು ಕೈ ಎತ್ತೋದು, ಗಂಡ್ಮಕ್ಳು ಚಪ್ಪಲಿ ಹೊಡೆಯೋದು, ಅದರ ಮೂಲಕ ನಮಗ್ ವಿಶ್ವಾಸ ಇದೆ, ನಾವು ಸಂಪೂರ್ಣವಾಗಿ ಜನರನ್ನು ಮುಟ್ಟಿದ್ದೇವೆ. ದುಡ್ಡಿನ ಹೊಳೆ ಅಂತೂ ನಾವು ಹರಿಸಿದ್ದು ನಮಗಂತೂ ಗೊತ್ತಿಲ್ಲ. ದುಡ್ಡಿನ ಹೊಳೆ ಹರಿಸುವಂತ ಅವಶ್ಯಕತೆನೂ ಇಲ್ಲ ನಮಗೆ. ನಾವು ಕಾರ್ಯಕ್ರಮಗಳನ್ನೇನು ಕೊಟ್ಟಿದ್ದೇವೆ, ಆ ಕಾರ್ಯಕ್ರಮಗಳ ವಿಶ್ವಾಸದ ಮೇಲೆ ನಾವು ಈ ಚುನಾವಣೆಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ನಾಯಕತ್ವ ಏನು ಸಾಮಾಜಿಕ ನ್ಯಾಯದ ಬಗೆಗೆ ಅವರು ಅತ್ಯಂತ ಕಳಕಳಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸಮಾಜವಾದಿ ತಳಹದಿ ಮೇಲೆ ಏನಿವತ್ತು ಆಡಳಿತ ಮಾಡ್ತಾ ಇದ್ದಾರೆ, ಇದು ನಮಗೆ ಒಂದು ರೀತಿ ಬುತ್ತಿಯಾಗಿ ಬಂದಿದೆ. ಆದ್ರಿಂದ ನಾವು ಹಣದ ಮೇಲೆ ಅವಲಂಬಿತ ಆಗೋ ಪ್ರಶ್ನೆ ಇಲ್ಲ. ಅವರು ಸುಳ್ಳು ಹೇಳ್ಕೊಂತ ಇದಾರ. ಮೋದಿ ಒಂದು ಮನುಷ್ಯ ಹೇಳ್ತಾರ, ಶಾ ಒಂದು ಮನುಷ್ಯ ಹೇಳ್ತಾರ, ಇಲ್ಲಿ ಸ್ಥಳೀಯರು ಒಂದು ಮನುಷ್ಯ ಹೇಳ್ತಾರ. ಆದ್ರಿಂದ ಅವರಿಗೆ ಹಣ ಬಿಟ್ಟು ಬೇರೆ ದಾರಿ ಇಲ್ಲ. ಅದಕ್ಕೆ ಅವರು ಅದನ್ನ ಪ್ರಯತ್ನ ಮಾಡ್ತಾ ಇರಬಹುದು. ಆದ್ರೆ ನಾವು ಮಾತ್ರ ನಮ್ಮ ಪಕ್ಷದ ಸಾಧನೆ ಮೇಲೆ, ನಮ್ಮ ಸರ್ಕಾರದ ಸಾಧನೆ ಮೇಲೆ ನಾವು ಮತ ಕೇಳ್ತಾ ಇದ್ದೀವಿ. ಇದು ಪರೀಕ್ಷೆ ಇದ್ದಂಗ್ರಿ. ಪರೀಕ್ಷೆ ಒಳಗ ಪಾಸ್ ಆಗಕ್ಕ 35 ಮಾರ್ಕ್ಸ್ ಅಲ್ಲ, 100 ಮಾರ್ಕ್ಸ್ ಇದ್ರೆ 100 ಮಾರ್ಕ್ಸ್ ಇಂದು ಓದ್ಬೇಕು ನಾವು. ಆ ರೀತಿ ನಮ್ಮ ಪ್ರಯತ್ನಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಹಬ್ಬದ ಪ್ರಚಾರ ಏನಲ್ಲ, ಅತ್ಯಂತ ಸರಳ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಕಳೆದ 20 ವರ್ಷ ಪರೀಕ್ಷೆ ಬರೆಯುವುದು ಕಳೆದ ಚುನಾವಣೆಯಲ್ಲಿ ಕೂಡ ಒಬ್ಬ ಸ್ಟಾರ್ ಪ್ರಚಾರಕರಾಗಿ ಯಾರು ಬರಲಿಲ್ಲ. ಈ ಸಲ ಯಾಕೆ ಅಷ್ಟೊಂದು ಪ್ರೀತಿ? ಅದು ತಪ್ಪು ಮಾಹಿತಿ ಯಾರು ಕೊಟ್ಟರೋ ನೀವು ಗೊತ್ತಿಲ್ಲ, ನನಗೆ ಕೊಡ್ತಾ ಇದ್ದಾರೆ. SM ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಬಂದಿದ್ದೆ ಚುನಾವಣಾ ಪ್ರಚಾರಕ್ಕೆ. ನಾನು ವೀರಪ್ಪ ಮೊಯ್ಲಿ ಅವರು ಕೂಡ ಕಾರ್ಯಕ್ರಮ ಮಾಡಿದ್ದೆ. ಬಂದಿದ್ದಿಲ್ವಾ? ಚುನಾವಣಾ ಸಂದರ್ಭದಲ್ಲಿ ಬಂದಿದ್ವಲ್ಲ, ಯಾರು ಬಂದಿದ್ದೇ ಇಲ್ಲ ಅಂತ ಹೇಳ್ಬಿಟ್ರು. ಜನರಲ್ ಎಲೆಕ್ಷನ್ ಇತ್ತು, ಹಾಗಾಗಿ ಕಡಿಮೆ ನಾಯಕರು ಬಂದಿರಬಹುದು. ಆದ್ರೆ ಈ ಚುನಾವಣೆ ಉಪಚುನಾವಣೆ, ಆದ್ರಿಂದ ಎಲ್ಲ ನಾಯಕರು ಬರ್ತಾರೆ.
ಎಷ್ಟು ಅಂತರಿಂದ ನಿಮ್ಮ ಪಕ್ಷಕ್ಕೆ ಬರ್ತೀರಿ? ನನಗೆ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರದ್ದು ವಿಶ್ವಾಸ ಇದೆ. 15,000ಕ್ಕಿಂತ ಹೆಚ್ಚು ಲೀಡ್ ಅನ್ನು ನಾವು ಪಡಿತೇವೆ ಅಂತ ಹೇಳಿ ಅವರ ವಿಶ್ವಾಸಕ್ಕೆ ನಾನು ಸಂಪೂರ್ಣ ಸಹಮತನಾಗಿದ್ದೇನೆ. 15,000 ಮತಗಳ ಅಂತರದಿಂದ ನಾವು ಗೆಲ್ತೀವಿ.